ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಹಾವೇರಿ ಜಿಲ್ಲೆಯಲ್ಲಿ ಕಳ್ಳರ ಕಾಟ ಮಿತಿ ಮೀರಿದೆ. ಕಳ್ಳರ ಹಾವಳಿಗೆ ಮಾರನಬೀಡ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಮೈಕೊರೆಯುವಂತಹ ಚಳಿ ಒಂದು ಕಡೆ, ಅದರ ಜೊತೆಯಲ್ಲಿ ಈ ಊರಲ್ಲಿರುವಂತಹ ಗ್ರಾಮಸ್ಥರಿಗೆ ಒಂದು ಡಬಲ್ ಡ್ಯೂಟಿ ಶುರುವಾಗಿದೆ. ಈ ಕಳ್ಳರ ಕಾಟದಿಂದ ಬೆಚ್ಚಿ ಬಿದ್ದು ಇಡೀ ಊರನ್ನೇ ಕಾಯ್ತಾ ಇದ್ದಾರೆ ಈ ಗ್ರಾಮಸ್ಥರು. ರಾತ್ರಿ 3 ಗಂಟೆ ಆದ್ರೆ ಬಾಗಿಲು ಬಡಿಯುವಂತ ಶಬ್ದ ಕೇಳುತ್ತೆ. ಈ ಕಳ್ಳರ ಕಾಟ ರಾತ್ರಿ ಇಡೀ ಗ್ರಾಮಸ್ಥರು ಕೋಲ್ ಹಿಡಿದು ನಿಂತಿದ್ದಾರೆ. ರಾತ್ರಿ ಮನೆ ಕಾಯೋದೇ ಈ ಗ್ರಾಮದ ಯುವಕರ ಕೆಲಸ ಆಗೋಗಿದೆ. ಭಯದ ವಾತಾವರಣದಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಇಲ್ಲಿರುವಂತಹ ಗ್ರಾಮಸ್ಥರು. ಒಂದು ಕಡೆಯಲ್ಲಿ ಕೊರೆಯೋ ಚಳಿ, ಆ ಚಳಿಯಲ್ಲಿ ಕಳ್ಳರ ಕಾಟ, ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಬಾಗಿಲು ಬಡಿಯೋ ಶಬ್ದ ಕೇಳುತ್ತೆ. ಇದರಿಂದ ಅಲ್ಲಿನ ಜನ ಆತಂಕಗೊಳಗಾಗಿದ್ದಾರೆ. ರಾತ್ರಿ ಇಡೀ ಪಾಳಿಕೆ ರೀತಿಯಲ್ಲಿ ಊರನ್ನ ಕಾಯುವಂತ ಕೆಲಸವನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಊರಿಡೀ ತಿರುಗ್ತಾ ಇರ್ಬೇಕು, ಯಾರು ಬರ್ತಾರೆ, ಯಾವ ಕಳ್ಳ ಮನೆ ಬಾಗಿಲು ಬಡಿತಾನೆ, ಯಾರು ಅದನ್ನ ಹಿಡಿಬೇಕಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಗ್ರಾಮಸ್ಥರು ತಲೆ ಕೆಡಿಸಿಕೊಂಡಿದ್ದಾರೆ. ಒಂದು ಕಡೆ ಚಳಿಯಲ್ಲೂ ಕೂಡ ಊರನ್ನ ಕಾಯ್ತಾ ಇದ್ದಾರೆ ಗ್ರಾಮಸ್ಥರು. ರಾತ್ರಿ 3 ಗಂಟೆ ಡೋರ್ ಬಡಿಯುವಂತ ಶಬ್ದ ಬರುತ್ತಂತೆ. ಹಾಗಾಗಿ ಕಳ್ಳರು ಯಾರು ಅಂತ ಹಿಡಿಯೋದಕ್ಕೆ ಅಲ್ಲಿನ ಗ್ರಾಮಸ್ಥರು ಮುಂದಾಗಿದ್ದಾರೆ. ಕಳ್ಳರ ಹಾವಳಿಯನ್ನ ತಪ್ಪಿಸೋದಕ್ಕೆ ಕೋಲ್ ಹಿಡಿದು ನಿಂತಿದ್ದಾರೆ ಗ್ರಾಮಸ್ಥರು. ಹಾವೇರಿ ಜಿಲ್ಲೆ ಮಾರನಬೀಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ರಾತ್ರಿ ಇವರೆಲ್ಲರಿಗೂ ಕೂಡ, ಇಡೀ ಗ್ರಾಮದ ಗ್ರಾಮಸ್ಥರಿಗೆ ಮನೆ ಕಾಯೋದೇ ಕೆಲಸ ಆಗೋಗಿದೆ. ಬೆಳಗ್ಗೆ ಎಲ್ಲಾ ಕಡೆಗಳಲ್ಲಿ ಕೆಲಸ ಮಾಡಿ ಮುಗಿಸ್ಕೊಂಡು ಅನಂತರ ಮನೆಗೆ ಬಂದು ನೆಮ್ಮದಿಯಿಂದ ಇರೋಣ ಅಂತಂದ್ರೆ ಕಳ್ಳರ ಕಾಟ. ಹಾಗಾಗಿ ಊರನ್ನ ಕಾಯೋದೇ ಇವ್ರ ಕಾಯಕ ಅನ್ನುವಂತ ರೀತಿಯಲ್ಲಿ ಆಗೋಗಿದೆ ಈಗ. ಹಾಗಾಗಿ ಯಾರು ಕಳ್ಳರು ಅನ್ನುವಂಥದ್ದನ್ನ ಕಂಡು ಹಿಡೀರಿ, ಪತ್ತೆ ಹಚ್ಚಿ ಅಂತ ಗ್ರಾಮಸ್ಥರು ಕೂಡ ಆಗ್ರಹವನ್ನ ಮಾಡಿದ್ದಾರೆ ಪೊಲೀಸರಲ್ಲಿ. ಸರ ಇದು ಯಾರು ಬೇಕಂತಾರೀ, ಇದು ಬರ್ದಂಗ ಇದ್ರೆ ಸಾಕು ನಮ್ಗೆ. ರೈತರು ಜಮೀನಲ್ಲಿ ಕೆಲಸ ಮಾಡೋದು ಹೆಚ್ಚಾದ್ರೆ ಇನ್ನು ಮನೆಗಳನ್ನ ಕಾಯಲಿಕ್ಕೂ ಮುಂದಾಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಪೊಲೀಸರ ವೈಫಲ್ಯ ಅಂತ ಹೇಳ್ಬೋದು. ಪ್ರಮುಖವಾಗಿ ಹಾವೇರಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಕಳ್ಳರ ಕಾಟ ಹೆಚ್ಚಾಗಿರುವಂತದ್ದು. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟ ಪಡ್ತಾ ಇರುವಂತದ್ದು. ಜೊತೆಗೆ ಜಮೀನನ್ನು ನೋಡ್ಕೊಳ್ಳೋ ಜೊತೆಗೆ ನೀರು ಹಾಯಿಸಕ್ಕೆ ಹೊರಗಡೆ ಹೋದ್ರೆ ಮನೆಯಲ್ಲಿ ಮಲದಂತ ಹೆಣ್ಣು ಮಕ್ಕಳನ್ನ ಮನೆಗೆ ಕದ ಬಡಿದು ಎಬ್ಸುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ದೃಶ್ಯ ನೋಡ್ತಿರೋ ನೀವು ಸಾಕಷ್ಟು ಜನರು ಅಂದ್ರೆ ರೈತರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಮಾರನಬೀಡ ಗ್ರಾಮ ಏನಿದೆ, ಆ ಗ್ರಾಮದ ಜನರು ಸಂಪೂರ್ಣವಾಗಿ ಭಯಭೀತರಾಗಿ ಇವತ್ತು ಸಂಜೆ ಆದ್ರೆ ಸಾಕು ನೀರನ್ನು ಹಾಯಿಸಿ ಬಂದು ಮನೇಲಿ ಇರ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಕಳ್ಳರ ಕಾಟ ಅಂತ ಹೇಳ್ಬೋದು. ರಾತ್ರಿ 3 ಗಂಟೆ ಆಗಿರ್ಬೋದು, 4 ಗಂಟೆ ಆಗಿರ್ಬೋದು, ಎಚ್ಚರವಾಗಿರಬೇಕು. ಯಾಕಂದ್ರೆ ಕದವನ್ನ ಬಡಿದು ಎಬ್ಬಿಸಿ ಕಳ್ಳರು ಕಳ್ಳತನ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಮಾರನಬೀಡ ಗ್ರಾಮದಲ್ಲಿ ನಿನ್ನೆ ರಾತ್ರಿ ತಡರಾತ್ರಿ ಕೂಡ ಕಳ್ಳರು ಮನೆಗೆ ಬಂದಿರುವಂತದ್ದು. ಹೀಗಾಗಿ ಬೆಂಕಿಯನ್ನ ಹಾಕಿ ಕೈಯಲ್ಲಿ ಬಡಿಗೆಯನ್ನ ಹಿಡಿದು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕೆಲಸ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಿರುವಾಗ ಇವರೆಲ್ಲ ರೈತರು ಕೂಡ ಹೌದು, ಮತ್ತು ಬಡವರು 100, 200, 300 ಕೂಲಿ ಕೆಲಸ ಮಾಡುವಂತ ಜನರ ಮನೆಗಳೇ ಕಳ್ಳರ ಟಾರ್ಗೆಟ್ ಆಗಿರುವಂತದ್ದು. ನಮ್ಗ್ರಿ ಮಕ್ಕಂಡ್ರೆ ನಿದ್ದಿಲ್ಲ, ನಿರಾಡಕ್ಕಿಲ್ಲ. ಎಲ್ಲೇ ನೋಡಿದ್ರು ಅಲ್ಲಿ ಕೇಕಿ ಹೊಡೆದು ಇಲ್ಲಿ ಕೇಕಿ ಹೊಡೆದು ಅಂತಾರ. ಪೊಲೀಸರು ನಮ್ಗ ಹೇಳಿದಾರ, ನಿಮ್ಮೂರ್ ನೀವು ಕಾಯ್ಕಿರಿ ಅಂತಂದು. ಅವ್ರು ನಮ್ಗ ಇಲ್ಲೇ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಪೊಲೀಸರು ಹೊಲಕ್ ಹೋದ್ರ ಚಿರ್ತಿ ಕಾಟ, ಊರಿಗೆ ಬಂದ್ರ ಕಳ್ರ ಕಾಟ. ಅಲ್ಲಿ ಹೊಲಕ್ ಹೋದ್ರ ಮನೆಯಿಂದ ಫೋನ್ ಬರ್ತಾವ, ಕಳ್ರು ಬರ್ತಾರ, ಬರ್ರಿ ಮನಿಗೆ ಬರ್ರಿ ಅಂತ ಫೋನ್ ಹಚ್ತಾರ. ಈಗ ಮುಂದ ಏನ್ ಮಾಡ್ಬೇಕನ್ನೋದು ಈ ಪೊಲೀಸ್ ಇಲಾಖೆ ಹೇಳ್ಬೇಕು. ಬೆಳತನಕ ಕಳ್ಳರನ್ನ ಕಾಯ್ತೇವಿ, ಹಗಲೆಲ್ಲ ಕೆಲಸ ಮಾಡ್ತೇವಿ. ಈ ರಾತ್ರಿ ನೋಡಿದ್ರ ಇದು ಕಳ್ಳರ ಕಾಟದ ಸಂಬಂಧ ನಾವು ನಿದ್ದೆ ಮಾಡ್ಲಂಗನ ಈಗ ಕಳ್ಳರ ಕಾಟ ಇದು ಮಾಡ್ಕೊಂತ ಊರಿ ಹಾಕ್ಯಂದು ನಾವು ಕಾಸ್ಕೊಂತ ಹೋಗಿದ್ರ. ದೂರ್ ಕೊಟ್ರ, ಏನ್ ಹೇಳಿದ್ರು ಪೊಲೀಸರು? ಆಯ್ತಪ್ಪ ನೋಡೋಣ ಅಂತ ಅಂತಾರ್ರಿ, ಬರಕ್ ತಯಾರಿಲ್ಲ. ಅದ್ರ ಸಂಬಂಧ ನೀವು ನೋಡ್ರಿ, ಸ್ವಲ್ಪ ಎಚ್ಚರ ಇರ್ರಿ ಅಂತ ಅವರೇ ಹೇಳಿ ಹೋಗಿದ್ದಾರ. ನೈಟ್ ಬೀಟು ಗಸ್ತು ಅಂತ ಇರ್ತಾರೆ ಪೊಲೀಸರು. ಅವ್ರು ಯಾರು ಬರಲ್ಲ ನಿಮ್ಮ ಊರಿಗೆ? ಬರಂಗಿಲ್ಲ ಸರ್, ಬರಲ್ಲ ಸರ್, ಬರಲ್ಲ, ಇಲ್ರಿ. ಅಂದ್ರೆ ಒಂದ್ ಕಡೆಗೆ ರಕ್ಷಣೆ ನೀಡಬೇಕಾದಂತಹ ಪೊಲೀಸರೇ ಇಲ್ಲಿ ಬರ್ತಾ ಇಲ್ಲ. ಹೀಗಾಗಿ ರೈತರು, ಜನರು ಸಾಲ ಸೂಲ ಮಾಡಿ ಮಕ್ಕಳ ಮದುವೆ ಮಾಡಿಕೊಂಡು ಅದನ್ನ ಕಟ್ಟಬೇಕು ಅಂತ ಹೋಗ್ತಿರೋ ಜನರಿಗೆ ಇದೀಗ ಸಾಕಷ್ಟು ಸಮಸ್ಯೆ ಆಗ್ತಾ ಇರೋದು. ಹೀಗಾಗಿ ಕಳ್ಳರ ಕಾಟಕ್ಕೆ ಬೇಸತ್ತು ಇಡೀ ಗ್ರಾಮದ ಜನರು ಅಂದ್ರೆ ಸರೌಂಡಿಂಗ್ ಏನಿದೆ ಊರಿದೆ, ಆ ಊರನ್ನ ಕಾಯುವ ಕೆಲಸಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಇನ್ನಾದ್ರೂ ಎಚ್ಚೆತ್ತ
ಪೊಲೀಸ್ ಇಲಾಖೆ ಈ ಜನರ ಕಡೆಗೆ ಗಮನ ಕೊಡೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಸರ್ ಇದು ಯಾರು ಬೇಕಂತಾರ್ರಿ, ಇದು ಬರ್ದಂಗ ಇದ್ರೆ ಸಾಕು ನಮ್ಗೆ. ಬರೋಬ್ಬರಿ ವಿಡಿಯೋ ಮಾಡ್ರಿ ಬರೋದು. ರೈತರು ಜಮೀನಲ್ಲಿ ಕೆಲಸ ಮಾಡೋದು ಹೆಚ್ಚಾದ್ರೆ ಇನ್ನು ಮನೆಗಳನ್ನ ಕಾಯ್ಲಿಕ್ಕೂ ಮುಂದಾಗ್ತಾ ಇದ್ದಾರೆ. ಕಾರಣ ಇಷ್ಟೇ ಪೊಲೀಸರ ವೈಫಲ್ಯ ಅಂತ ಹೇಳ್ಬೋದು. ಪ್ರಮುಖವಾಗಿ ಹಾವೇರಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಕಳ್ಳರ ಕಾಟ ಹೆಚ್ಚಾಗಿರುವಂತದ್ದು. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟ ಪಡ್ತಾ ಇರುವಂತದ್ದು. ಜೊತೆಗೆ ಜಮೀನನ್ನು ನೋಡ್ಕೊಳ್ಳೋ ಜೊತೆಗೆ ನೀರು ಹಾಯಿಸಕ್ಕೆ ಹೊರಗಡೆ ಹೋದ್ರೆ ಮನೆಯಲ್ಲಿ ಮಲದಂತ ಹೆಣ್ಣು ಮಕ್ಕಳನ್ನ ಮನೆಗೆ ಕದ ಬಡದು ಎಬ್ಸುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ದೃಶ್ಯ ನೋಡ್ತಿರೋ ನೀವು ಸಾಕಷ್ಟು ಜನರು ಅಂದ್ರೆ ರೈತರು ಹಾವೇರಿ ಜಿಲ್ಲೆಯ ಹನಗಲ್ ತಾಲೂಕಿನ ಮಾರನಬಿಡ ಗ್ರಾಮ ಏನಿದೆ ಆ ಗ್ರಾಮದ ಜನರು ಸಂಪೂರ್ಣವಾಗಿ ಭಯಭೀತರಾಗಿ ಇವತ್ತು ಸಂಜೆ ಆದ್ರೆ ಸಾಕು ನೀರನ್ನು ಹಾಯಿಸಿ ಬಂದು ಮನೇಲಿ ಇರ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಕಳ್ಳರ ಕಾಟ ಅಂತ ಹೇಳ್ಬೋದು. ರಾತ್ರಿ 3 ಗಂಟೆ ಆಗಿರ್ಬೋದು 4 ಗಂಟೆ ಆಗಿರ್ಬೋದು ಎಚ್ಚರವಾಗಿರಬೇಕು. ಯಾಕಂದ್ರೆ ಕದವನ್ನ ಬಡಿದು ಎಬ್ಬಿಸಿ ಕಳ್ಳರು ಕಳ್ಳತನ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ಮಾರನಬಿಡ ಗ್ರಾಮದಲ್ಲಿ ನಿನ್ನೆ ರಾತ್ರಿ ತಡರಾತ್ರಿ ಕೂಡ ಕಳ್ಳರು ಮನೆಗೆ ಬಂದಿರುವಂತದ್ದು. ಹೀಗಾಗಿ ಬೆಂಕಿಯನ್ನ ಹಾಕಿ ಕೈಯಲ್ಲಿ ಬಡಿಗೆಯನ್ನ ಹಿಡಿದು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕೆಲಸ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಿರುವಾಗ ಇವರೆಲ್ಲ ರೈತರು ಕೂಡ ಹೌದು ಮತ್ತು ಬಡವರು 100, 200, 300 ಕೂಲಿ ಕೆಲಸ ಮಾಡುವಂತ ಜನರ ಮನೆಗಳೇ ಕಳ್ಳರ ಟಾರ್ಗೆಟ್ ಆಗಿರುವಂತದ್ದು. ನಮ್ಗ್ರಿ ಮಕ್ಕಂಡ್ರೆ ನಿದ್ದಿಲ್ಲ, ನಿರಾಡಿಕಿಲ್ಲ. ಎಲ್ಲೇ ನೋಡಿದ್ರು ಅಲ್ಲಿ ಕೇಕಿ ಹೊಡೆದು ಇಲ್ಲಿ ಕೇಕಿ ಹೊಡೆದು ಅಂತಾರ. ಪೊಲೀಸರು ನಮ್ಗೆ ಹೇಳಿದಾರ, ನಿಮ್ಮೂರ್ ನೀವ ಕಾಯ್ಕಿರಿ ಅಂತಂದು. ಅವ್ರು ನಮ್ಗ ಇಲ್ಲೇ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಪೊಲೀಸರು ಹೊಲಕ್ ಹೋದ್ರ ಚಿರ್ತಿ ಕಾಟ, ಊರಿಗೆ ಬಂದ್ರ ಕಳ್ರ ಕಾಟ. ಅಲ್ಲಿ ಹೊಲಕ್ ಹೋದ್ರ ಮನೆಯಿಂದ ಫೋನ್ ಬರ್ತಾವ, ಕಳ್ರು ಬರ್ತಾರ ಬರ್ರಿ ಮನಿಗೆ ಬರ್ರಿ ಅಂತ ಫೋನ್ ಹಚ್ತಾರ. ಈಗ ಮುಂದ ಏನ್ ಮಾಡ್ಬೇಕನ್ನೋದು ಈಗ ಪೊಲೀಸ್ ಇಲಾಖೆ ಹೇಳ್ಬೇಕು. ಬೆಳತನಕ ಕಳ್ಳರನ್ನ ಕಾಯ್ತೇವಿ, ಹಗಲೆಲ್ಲ ಕೆಲಸ ಮಾಡ್ತೇವಿ. ಈ ರಾತ್ರಿ ನೋಡಿದ್ರ ಇದು ಕಳ್ಳರ ಕಾಟದ ಸಂಬಂಧ ನಾವು ನಿದ್ದೆ ಮಾಡ್ಲಂಗನ ಈಗ ಕಳ್ಳರ ಕಾಟ ಇದು ಮಾಡ್ಕೊಂತ ಊರ್ ಹಾಕ್ಯಂದು ನಾವು ಕಾಸ್ಕೊಂತ ಸ್ಟೇಷನ್ ಹೋಗಿದ್ರ, ದೂರ್ ಕೊಟ್ರ, ಏನ್ ಹೇಳಿದ್ರು ಪೊಲೀಸರು? ಆಯ್ತಪ್ಪ ನೋಡೋಣ ಅಂತ ಅಂತಾರ್ರಿ, ಬರಕ್ ತಯಾರಿಲ್ಲ. ಅದ್ರ ಸಂಬಂಧ ನೀವು ನೋಡ್ರಿ ಸ್ವಲ್ಪ ಎಚ್ಚರಿರ್ರಿ ಅಂತ ಅವರೇ ಹೇಳಿ ಹೋಗಿದ್ದಾರ. ನೈಟ್ ಬೀಟು ಗಸ್ತು ಅಂತ ಇರ್ತಾರೆ ಪೊಲೀಸರು, ಅವ್ರು ಯಾರು ಬರಲ್ಲ ನಿಮ್ಮೂರಿಗೆ? ಬರಂಗಿಲ್ಲ ಸರ್, ಬರಲ್ಲ ಸರ್, ಬರಲ್ಲ, ಇಲ್ರಿ. ಅಂದ್ರೆ ಒಂದ್ ಕಡೆಗೆ ರಕ್ಷಣೆ ನೀಡಬೇಕಾದಂತಹ ಪೊಲೀಸರೇ ಇಲ್ಲಿ ಬರ್ತಾ ಇಲ್ಲ. ಹೀಗಾಗಿ ರೈತರು ಜನರು ಸಾಲ ಸೂಲ ಮಾಡಿ ಮಕ್ಕಳ ಮದುವೆ ಮಾಡಿಕೊಂಡು ಅದನ್ನ ಕಟ್ಟಬೇಕು ಅಂತ ಹೋಗ್ತಿರೋ ಜನರಿಗೆ ಇದೀಗ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಹೀಗಾಗಿ ಕಳ್ಳರ ಕಾಟಕ್ಕೆ ಬೇಸತ್ತು ಇಡೀ ಗ್ರಾಮದ ಜನರು ಅಂದ್ರೆ ಸರೌಂಡಿಂಗ್ ಏನಿದೆ ಊರಿದೆ ಆ ಊರನ್ನ ಕಾಯುವ ಕೆಲಸಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಇನ್ನಾದ್ರೂ ಎಚ್ಚೆತ್ತ ಪೊಲೀಸ್ ಇಲಾಖೆ ಈ ಜನರ ಕಡೆಗೆ ಗಮನ ಕೊಡೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.